ಆತ್ಮೀಯ ಕನ್ನಡ ಬಂಧುಗಳೇ, ಈ ದಿನ ಮನೆಮದ್ದು ಸಂಚಿಕೆಯಲ್ಲಿ ಇತ್ತಲಗಿಡ ಮದ್ದಲ್ಲ ಅನ್ನುವ ಶೀರ್ಷಿಕೆಯಲ್ಲಿ ಈ ಮುಳ್ಳುದಂಟಿನ ಸೊಪ್ಪಿನ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಈ ಮುಳ್ಳಿನ ದಂಟಿನ ಸೊಪ್ಪಿನ ಪ್ರಾಮುಖ್ಯತೆ ಮುಂಚೆ ಹೇಳ್ಬಿಡ್ತೀನಿ. ಈ ಮುಳ್ಳಿನ ದಂಟಿನ ಸೊಪ್ಪಿನ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಈ ಬೆರಳುಗಳೆಲ್ಲ ನೋವು, ಈ ಜಾಯಿಂಟ್ಗಳೇನಿರ್ತವೆ ಇದೆಲ್ಲ ನೋವು, ಮೊಣಕಾಲು ನೋವು, ಮೆಟ್ಲೆತ್ತಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಬುಕ್ಕನ್ನು ಹೆಚ್ಚೊತ್ತು ಹಿಡ್ಕೊಳ್ಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಈಗ ಬುಕ್ ಹಿಡ್ಕೊಳ್ಳೋರು ಬರೆಯೋರು ಕಡಿಮೆ ಆಗಿದ್ರೆ ಮೊಬೈಲ್ ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಹಿಡ್ಕೊಳ್ಳೋಕ್ಕಾಗಲ್ಲ, ಮತ್ತು ಗಾಡಿ ಓಡಿಸ್ತಕ್ಕಂಥವ್ರು ಎಕ್ಸ್ಲೇಟ್ರ್ ಆಗೋಕ್ಕಲ್ಲ, ಮತ್ತು ಬ್ರೇಕ್ ಹಾಕೋಕ್ಕಾಗಲ್ಲ. ಇದೆಲ್ಲ ನೋವು. ಆ ನೋವಿಗೆ ರಾಮಬಾಣ ಏನಪ್ಪ ಅಂದರೆ ಈ ಮುಳ್ಳುದಂಟಿನ ಸೊಪ್ಪಿನ ಎಲೆ. ಈ ಎಲೆಯನ್ನೆಲ್ಲ ಬಿಡಿಸ್ಕೋಬೇಕು. ಮತ್ತು ಈ ಬೀಜಗಳಿದೆ ನೋಡಿ, ಈ ಬೀಜಗಳ ಇದನ್ನು ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರಿನಲ್ಲಿ ಕುದಿಸ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋಬೇಕು, ಇನ್ನೇನು ಹಾಕ್ಕೋಬಾರ್ದು. ಬೆಳ್ಳುಳ್ಳಿ ಮತ್ತು ಈ ಎಲೆ ಮತ್ತು ಈ ಬೀಜಗಳ ಈ ಗೊಂಚಲುಗಳನ್ನು ಹಿಡ್ಕೊಂಡು ಚೆನ್ನಾಗಿ ನೀರಿನಲ್ಲಿ ಕುದಿಸ್ಬಿಟ್ಟು ಬರೀ ಹೊಟ್ಟೆಯಲ್ಲಿ ಚೆನ್ನಾಗಿ ಒಂದು ಗ್ಲಾಸಷ್ಟು ಕುಡಿಬೇಕು. ಮತ್ತು ಈ ಸೊಪ್ಪನ್ನು ಯಾರು ವ್ಯರ್ಥ ಮಾಡ್ಬೋದು. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಏನೇನು ಒಗ್ಗರಣೆ ಹಾಕ್ಕೊಂಡು ಬರೀ ಹೊಟ್ಟೆಯಲ್ಲಿ ತಿಂದರೆ ಈ ಏನು ಹೊಟ್ಟೆಯಲ್ಲಿರ್ತಕ್ಕಂಥ ಹುಳುಗಳು, ಕೆಟ್ಟ ವಾಸನೆ ಮತ್ತು ಮೊದಲು ಶಕ್ತಿ ಬರುತ್ತೆ. ಈ ಜಾಯಿಂಟ್ಗಳು ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಶಕ್ತಿ ಆಗುತ್ತೆ. ಇದು ಎಲೆ ಮತ್ತು ಈ ಗೊಂಚಲು ಕತೆ ಆಯಿತು. ಈ ದಿಂಡಿದೆಯಲ್ಲ, ಈ ಮುಳ್ಳಿನ ದಂಟಿನ ಸೊಪ್ಪಿನ ಇದೆಯಲ್ಲ, ಈ ಮುಳ್ಳುಗಳು ನೀರಲ್ಲಿ ಬೆಂದರೆ ಏನು ಬಾಯಿಗೆ ಚುಚ್ಕೊಳ್ಳಲ್ಲ. ಈ ದಂಟನ್ನು ಏನು ಮಾಡಬೇಕಪ್ಪ ಅಂದರೆ, ಇದು ಮಾಂಸಪ್ರಿಯರು ಇರ್ತಾರಲ್ವ, ಅವ್ರೇನು ಮಾಡ್ತಾರೆ ಅಂದರೆ ಕಾಲು ಸೂಪ್ ಅಂತೇಳ್ಬಿಟ್ಟು ಮೇಕೆ ಕಾಲು ಮತ್ತು ಕುರಿ ಕಾಲು ಹಾಕ್ಕೊಂಡು ಕಾಲು ಸೂಪ್ ಮಾಡ್ತಾರೆ. ನಿಶಕ್ತಿ ಇರೋರಿಗೆ, ಏನು ಇದೆ ಜಾಯಿಂಟ್ ನೋವುಗಳಿಗೆ ನಿಶಕ್ತಿ ಇರೋರಿಗೆ ಆ ಮೇಕೆ ಕಾಲು ಮತ್ತು ಕುರಿ ಕಾಲು ಸೂಪ್ಗಿಂತ ಶಕ್ತಿಶಾಲಿಯಾಗಿರುತ್ತೆ. ಇದರಲ್ಲಿ ಮಾಡ್ತಕ್ಕಂಥ ಈ ನೀರಿನ ರಸನ ಇದನ್ನು ಈ ಕಾಂಡವನ್ನು ಕಡ್ಕೊಂಡು ಹೋಗ್ಬಿಟ್ಟು ಕತ್ತರಿಸ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ರುಚಿಗೆ ತಪ್ಪಂಗೆ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಪಲ್ಯ ಥರ ಮಾಡಿಕೊಂಡು 9 ದಿನ ಯಾರು ತಿಂತಾರೆ ಈ ಎಲೆನ ಮತ್ತು ಈ ಬೀಜದ ದಂಟನ್ನು ಮತ್ತು ಈ ದಂಟುಗಳನ್ನು ಬರೀ ಹೊಟ್ಟೆಯಲ್ಲಿ ಯಾರು ಸೇವನೆ ಮಾಡ್ತಾರೆ 10, 12, 13 ದಿವಸಕ್ಕೆ ನೋಡಿ ನಿಮಗೆಲ್ಲನೂ ಆರಾಮಾಗಿ ಈ ಕೀಲು ನೋವುಗಳು, ಮೈಕೈ ನೋವು ಮತ್ತು ಈ ತಲೆಭಾರ ಮತ್ತು ಹೊಟ್ಟೆಯಲ್ಲಿರ್ತಕ್ಕಂಥ ಹುಣ್ಣು, ಬಾಯಿ ವಾಸನೆ ಎಲ್ಲದಕ್ಕೂ ರಾಮಬಾಣ ಹೆಚ್ಚಿಗೆ ಕೀಲು ನೋವುಗಳಿಗೆ ಅಂತ ಹೇಳ್ತಾ ಇದ್ದೀನಿ. ಈ ದಿನದ ಮನೆಮದ್ದು ನಮ್ಮ ಮುಳ್ಳು ದಂಟಿನ ಸೊಪ್ಪು. ನಿಮ್ಮ ಕಡೆ ಏನು ಹೇಳ್ತಾರೆ, ನಿಮ್ಮ ಕಡೆ ನಿಮ್ಮಗಳ ಕಡೆ ಏನು ಹೇಳ್ತಾರೆ ಅನ್ನೋದನ್ನು ತಿಳಿಸಿ. ಮುಳ್ಳು ದಂಟಿನ ಸೊಪ್ಪಿನ ಪ್ರಾಮುಖ್ಯತೆಯನ್ನು ಈ ದಿನ ಹಿತ್ತಲಗಡೆ ಮದ್ದೆಲ್ಲ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಉಪಯೋಗಿಸಿಬಿಟ್ಟು ಪ್ರತಿಯೊಬ್ಬರು ಪ್ರತಿಕ್ರಿಯೆ ಕೊಡಿ ಇದರ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಂಬೆ, ಜೈ ಭಾರತ ಮಾತೆ, ಸರ್ವೇ ಜನಂ ಸುಖಿನೀ ಭವಂತು. ನಾನು ಇದನ್ನು ಸಂರಕ್ಷಣೆ ಮಾಡಿದ್ದೀನಿ. ನೋಡಿ, ಅಲ್ಲೊಂದಿದೆ. ಬೇಕಾದಷ್ಟು ಕಡೆ ತಿಪ್ಪುಗಳೆಲ್ಲ ಚರಂಡಿಗಳ ಕಡೆ ಎಲ್ಲ ಅಲ್ಲಿ ಸೇರಿಸಿರುತ್ತೆ. ಅದರ ಪ್ರಾಮುಖ್ಯತೆ ಇದ್ರ ಕಡಿಮೆ ಹೇಳೋರಿಲ್ಲ. ನಾನು ಹೇಳಿದ್ದೀನಿ, ನನಗೆ ಗೊತ್ತಿರೋ ವಿಚಾರ ನಿಮ್ಗೆ ಹೇಳಿದ್ದೀನಿ. ನೀವು ಎಲ್ರಿಗೂ ಹಂಚಿ ಅಂತ ಹೇಳ್ತಾ ಇದ್ದೀನಿ. ಈ ಮುಳ್ಳು ದಂಟಿನ ಸೊಪ್ಪಿನ ಪ್ರಾಮುಖ್ಯತೆ. ನಮಸ್ತೆ.